ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ನೀವು ಇನ್ನೂ ಅಧಿಕ ಜಟಿಲವಾದ ಮತ್ತು ನೋಡಲು ಎದ್ದು ಕಾಣುವ ಕೇಶವಿನ್ಯಾಸವನ್ನು ಹುಡುಕುತ್ತಿದ್ದರೆ 5, 7 ಮತ್ತು 8 ಇಂಟರ್ಲಾಕ್ ಬನ್ಗಳು ಅತ್ಯುತ್ತಮ ಆಯ್ಕೆಯಾಗಿವೆ. ಈ ಶೈಲಿಗಳಲ್ಲಿ ವಿವರಗಳ ಬಗ್ಗೆ ನಿಖರವಾದ ಗಮನ ಮತ್ತು ಕೌಶಲ್ಯದಿಂದ ಮಾಡುವ ಅಗತ್ಯವಿರುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: 5 ಇಂಟರ್ಲಾಕ್ ಬನ್ ಮಾಡುವ ವಿಧಾನ, 7 ಇಂಟರ್ಲಾಕ್ ಬನ್ ಮಾಡುವ ವಿಧಾನ ಮತ್ತು 8 ಇಂಟರ್ಲಾಕ್ ಬನ್ ಮಾಡುವ ವಿಧಾನ. ಈಗ 5 ಇಂಟರ್ಲಾಕ್ ಬನ್ ಕಾರ್ಯವಿಧಾನವನ್ನು ನೋಡೋಣ. ಇದು ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸಿ, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಕೂದಲನ್ನು 5 ಭಾಗಗಳಾಗಿ ವಿಂಗಡಿಸಿ, ಹಂತ 4 ಕೂದಲನ್ನು ರೋಲ್ ಮಾಡಿ ಮತ್ತು 5 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಕೇಶವಿನ್ಯಾಸವನ್ನು ಹೊಂದಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ಪ್ರಾರಂಭಿಸಲು ಕೂದಲು ಸ್ವಚ್ಛ ಮತ್ತು ಶುಷ್ಕವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಶೈಲಿಗೆ ಘನ ಅಡಿಪಾಯವನ್ನು ಒದಗಿಸುತ್ತದೆ. ಕೂದಲ ಸಿಕ್ಕು ಬಿಡಿಸಿದೆ ಎಂದು ಖಚಿತಪಡಿಸಿಕೊಳ್ಳಲು ಮೊದಲಿಗೆ ಕೂದಲನ್ನು ಬಾಚಿರಿ. ನೆತ್ತಿಯ ಪ್ರದೇಶದಲ್ಲಿ ಎಲ್ಲಾ ಕೂದಲನ್ನು ಒಟ್ಟುಗೂಡಿಸಿ ಮೇಲಿನ ಪೋನಿಟೇಲ್ ಅನ್ನು ರಚಿಸಲು ಹೇರ್ ಟೈನೊಂದಿಗೆ ಅದನ್ನು ಸುರಕ್ಷಿತಗೊಳಿಸಿ. ಪೋನಿಟೇಲ್ ಅನ್ನು 5 ವಿಭಾಗಗಳಾಗಿ ವಿಂಗಡಿಸಿ 3 ಎಳೆಗಳನ್ನು ಮಾತ್ರ ಪಿನ್ ಮಾಡಿ 2 ಸಡಿಲವಾಗಿ ಉಳಿಯುತ್ತದೆ. ಒಂದು ಎಳೆಯು ಮೇಲಕ್ಕೆ, ಇನ್ನೊಂದು ಎಡ ಮತ್ತು ಕೊನೆಯದು ಕೆಳಮುಖವಾಗಿರುತ್ತದೆ. 2 ಸಡಿಲವಾದ ಎಳೆಗಳು ಮೇಲಿನ ಮತ್ತು ಕೆಳಗಿನವುಗಳ ನಡುವೆ ಇರುತ್ತದೆ ಮತ್ತು ಇನ್ನೊಂದು ಮೇಲಿನ ಮತ್ತು ಎಡಭಾಗದ ನಡುವೆ ಇರುತ್ತದೆ. ಮೊದಲ ಎಳೆಯನ್ನು ತೆಗೆದುಕೊಂಡು ಅದನ್ನು ಬಾಚಿಕೊಳ್ಳಿ, ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಸುತ್ತಿಕೊಳ್ಳಿ ಮತ್ತು ಪೋನಿಟೇಲ್ ಮಧ್ಯದಲ್ಲಿ ಪಿನ್ ಮಾಡಿ. ಉತ್ತಮ ಅಭ್ಯಾಸ: ಸುತ್ತಿಕೊಂಡ ಕೂದಲನ್ನು ಹಿಡಿದಿಡಲು ಮತ್ತು ಹೆಚ್ಚಿನ ಬೆಂಬಲವನ್ನು ಒದಗಿಸಲು ಹೇರ್ ಸ್ಪ್ರೇಯನ್ನು ತೆಳುವಾಗಿ ಹಚ್ಚಿರಿ. ಮೊದಲ ರೋಲ್ನಲ್ಲಿ 2 ಸಡಿಲವಾದ ಎಳೆಗಳನ್ನು ಪ್ರತಿ ಬದಿಯಲ್ಲಿ ಪಿನ್ ಮಾಡಿ. ಕೆಳಗಿನ ಸ್ಟ್ರಾಂಡ್ನೊಂದಿಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಹಿಂದಕ್ಕೆ ಬಾಚಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಬೆರಳುಗಳಿಂದ ಇನ್ನೊಂದು ರೋಲ್ ಕಡೆಗೆ ಸುತ್ತಿಕೊಂಡು ಪಿನ್ ಮಾಡಿ. ನೀವು ಈಗ 2 ರೋಲ್ಗಳನ್ನು ಮಾಡಿದ್ದೀರಿ. ಈಗ ಮತ್ತೆ ಎಡ ಎಳೆಯನ್ನು ತೆಗೆದುಕೊಂಡು ಮಧ್ಯದಲ್ಲಿರುವ 2 ರೋಲ್ಗಳ ಮೇಲೆ ಸುತ್ತಿಕೊಳ್ಳಿ. ಯು ಪಿನ್ ಬಳಸಿ ಅದನ್ನು ಪಿನ್ ಮಾಡಿ. ಈಗ ಎಡಭಾಗದಲ್ಲಿರುವ ಸಡಿಲವಾದ ಎಳೆಯನ್ನು ತೆಗೆದುಕೊಂಡು ಅದನ್ನು ಹಿಂಬದಿಗೆ ಬಾಚಿ. ರೋಲ್ ಮಾಡಿ ಎಡಭಾಗದಲ್ಲಿರುವ 2ನೇ ರೋಲ್ ಬದಿಯಲ್ಲಿ ಪಿನ್ ಮಾಡಿ. ಉಳಿದ ಎಳೆಯೊಂದಿಗೆ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ನಯವಾದ ಮತ್ತು ಸುರಕ್ಷಿತವಾದ ಶೈಲಿಯನ್ನು ಖಚಿತಪಡಿಸಿಕೊಳ್ಳಲು ಹೇರ್ ಸ್ಟೈಲ್ ಅನ್ನು ಸ್ಥಳದಲ್ಲಿ ಹೊಂದಿಸಲು ಸ್ವಲ್ಪ ಹೇರ್ ಸ್ಪ್ರೇ ಬಳಸಿ. 5 ಇಂಟರ್ಲಾಕ್ ಬನ್ ಅನ್ನು ಅಲಂಕಾರಿಕ ಹೇರ್ ಪಿನ್ಗಳೊಂದಿಗೆ ಅದರ ಅಂದವನ್ನು ಹೆಚ್ಚಿಸಿ ವೈಯಕ್ತಿಕ ಸ್ಪರ್ಶವನ್ನು ನೀಡಬಹುದು. ಅಷ್ಟೇ, ನೀವು 5 ಇಂಟರ್ಲಾಕ್ ಬನ್ ಮಾಡಿದ್ದೀರಿ. ಅಭ್ಯಾಸದಿಂದ ಎಲ್ಲವೂ ಸುಗಮವಾಗುತ್ತದೆ. ಈಗ 7 ಇಂಟರ್ಲಾಕ್ ಬನ್ ಕೇಶವಿನ್ಯಾಸದ ವಿಧಾನವನ್ನು ನೋಡೋಣ. ಇದು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸಿ, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಪೋನಿಟೇಲ್ ಅನ್ನು 7 ವಿಭಾಗಗಳಾಗಿ ವಿಂಗಡಿಸಿ, ಹಂತ 4 ಕೂದಲನ್ನು ರೋಲ್ ಮಾಡಿ ಮತ್ತು 7 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಹೇರ್ ಸ್ಟೈಲ್ ಅನ್ನು ಹೊಂದಿಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಸ್ವಚ್ಛ ಮತ್ತು ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲನ್ನು ನಿಧಾನವಾಗಿ ಸಿಕ್ಕುಬಿಡಿಸಲು ಅಗಲವಾದ ಹಲ್ಲಿನ ಬಾಚಣಿಗೆ ಬಳಸಿ. ಯಾವುದೇ ಗಂಟುಗಳು ಉಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಈ ಹಂತವು ನಿರ್ಣಾಯಕವಾಗಿದೆ. ಎಲ್ಲಾ ಕೂದಲನ್ನು ಒಟ್ಟುಗೂಡಿಸಿ ಪೋನಿಟೇಲ್ ಅನ್ನು ರಚಿಸಿ. ರಬ್ಬರ್ ಬ್ಯಾಂಡ್ನೊಂದಿಗೆ ಪೋನಿಟೇಲ್ ಅನ್ನು ಭದ್ರಗೊಳಿಸಿ. ಕೂದಲನ್ನು 7 ಭಾಗಗಳಾಗಿ ವಿಂಗಡಿಸಿ. ನಾವು 5 ಇಂಟರ್ಲಾಕ್ಗಳಿಗೆ ಬಳಸುವ ತಂತ್ರವನ್ನೇ ಬಳಸಿ. 3 ಎಳೆಗಳನ್ನು ಪಿನ್ ಮಾಡಿ ಮತ್ತು 4 ಎಳೆಗಳನ್ನು ಸಡಿಲವಾಗಿ ಇರಿಸಿ. ನಾವು ಒಂದು ಸ್ಟ್ರಾಂಡ್ ಅನ್ನು ಮೇಲ್ಭಾಗದಲ್ಲಿ, ಇನ್ನೊಂದನ್ನು ಕೆಳಭಾಗದಲ್ಲಿ ಮತ್ತು ಕೊನೆಯದನ್ನು ಎಡಕ್ಕೆ ಪಿನ್ ಮಾಡುತ್ತೇವೆ. 4 ಎಳೆಗಳು ಮೇಲಿನ ಹಾಗೂ ಎಡದ ನಡುವೆ ಒಂದು, ಎಡ ಹಾಗೂ ಕೆಳಗಿನ ನಡುವೆ ಒಂದು ಮತ್ತು ಮೇಲಿನ ಹಾಗೂ ಕೆಳಗಿನ ನಡುವೆ 2 ಇರುತ್ತದೆ. ಈಗ ಮೇಲಿನ ವಿಭಾಗವನ್ನು ತೆಗೆದುಕೊಳ್ಳಿ, ಅದನ್ನು ಹಿಂದಕ್ಕೆ ಬಾಚಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಬೆರಳುಗಳಿಂದ ಸುತ್ತಿಕೊಳ್ಳಿ. ರೋಲ್ ಪೋನಿಟೇಲ್ ಮಧ್ಯದಲ್ಲಿ ಕೆಳಭಾಗಕ್ಕೆ ಬೀಳುತ್ತದೆ. ಹೇರ್ ಪಿನ್ಗಳನ್ನು ಬಳಸಿ ರೋಲ್ ಅನ್ನು ಸುರಕ್ಷಿತಗೊಳಿಸಿ. ಅತ್ಯುತ್ತಮ ಅಭ್ಯಾಸ: ಸುತ್ತಿದ ಕೂದಲಿಗೆ ಅಧಿಕ ಬೆಂಬಲ ನೀಡಿ ಹಿಡಿದಿಟ್ಟುಕೊಳ್ಳಲು ಹೇರ್ ಸ್ಪ್ರೇಯನ್ನು ಹಚ್ಚಿ. ಪೋನಿಟೇಲ್ನ ಕೆಳಭಾಗದಲ್ಲಿ ರೋಲಿಂಗ್ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಮೊದಲು ಅದನ್ನು ಹಿಂದಕ್ಕೆ ಬಾಚಿಕೊಳ್ಳಿ, ಮೇಲಿನವರೆಗೂ ರೋಲ್ ಮಾಡಿ ಪೋನಿಟೇಲ್ನ ಮಧ್ಯಭಾಗವನ್ನು ತಲುಪಿದಾಗ ಅದನ್ನು ಪಿನ್ ಮಾಡಿ.
ಈಗ ಮೂರನೇ ಎಳೆಯೊಂದಿಗೆ ಅದೇ ರೀತಿ ಮಾಡಿ, ಆದರೆ ಈ ಬಾರಿ ಅದು ಪೋನಿಟೇಲ್ನ ಮಧ್ಯದ ಮೇಲಿಂದ ಬಲಭಾಗದ ಕಡೆಗೆ ಹೋಗುತ್ತದೆ. ಎಡಭಾಗದ ಮೊದಲ ಸಡಿಲವಾದ ಎಳೆಯನ್ನು ಮೇಲ್ಭಾಗಕ್ಕೆ ತೆಗೆದುಕೊಳ್ಳಿ, ಅದನ್ನು ಮೊದಲ ರೋಲ್ನಲ್ಲಿ ಪಿನ್ ಮಾಡಿ, ನಂತರ ಅದನ್ನು ರೋಲ್ ಮಾಡಿ ಮೂರನೇ ರೋಲ್ನ ಮಧ್ಯದ ಬದಿಯಲ್ಲಿ ಪಿನ್ ಮಾಡಿ. ಈಗ ಮುಂದಿನ ಸಡಿಲವಾದ ಎಳೆಗೆ ಕೆಳಭಾಗದಲ್ಲಿ ಅದೇ ರೀತಿ ಮಾಡಿ, ಅದನ್ನು ಎರಡನೇ ರೋಲ್ನಲ್ಲಿ ಪಿನ್ ಮಾಡುವ ಮೂಲಕ ಪ್ರಾರಂಭಿಸಿ, ಹಿಂದಕ್ಕೆ ಬಾಚಿ ಅದನ್ನು ರೋಲ್ ಮಾಡಿ ಮತ್ತು ಮೂರನೇ ರೋಲ್ನ ಮಧ್ಯದಲ್ಲಿ ಪಿನ್ ಮಾಡಿ. ಬಲಭಾಗದಲ್ಲಿ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಕೂದಲಿನ ಮೇಲೆ ಹೇರ್ ಸ್ಪ್ರೇ ಅನ್ನು ಹೇರಳವಾಗಿ ಹಚ್ಚಿ, ಇದು ಹೇರ್ ಸ್ಟೈಲ್ ಅನ್ನು ಹೊಂದಿಸಲು ಮತ್ತು ಕೆದರಿದ ಕೂದಲನ್ನು ಪಳಗಿಸಲು ಸಹಾಯ ಮಾಡುತ್ತದೆ. ಹೇರ್ ಸ್ಟೈಲ್ನ ಅಂದವನ್ನು ಹೆಚ್ಚಿಸಲು ನೀವು ಅಲಂಕಾರಿಕ ವಸ್ತುಗಳನ್ನು ಬಳಸಬಹುದು. ಅಷ್ಟೇ, ಈ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ನೀವು 7 ಇಂಟರ್ಲಾಕ್ ಕೇಶವಿನ್ಯಾಸವನ್ನು ರಚಿಸಬಹುದು. ಈಗ 8 ಇಂಟರ್ಲಾಕ್ನ ಕಾರ್ಯವಿಧಾನವನ್ನು ನೋಡೋಣ. ಇದು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸಿ, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಪೋನಿಟೇಲ್ ಅನ್ನು 8 ವಿಭಾಗಗಳಾಗಿ ವಿಂಗಡಿಸಿ, ಹಂತ 4 ಕೂದಲನ್ನು ರೋಲ್ ಮಾಡಿ 8 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಕೇಶವಿನ್ಯಾಸವನ್ನು ಹೊಂದಿಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಪ್ರಾರಂಭಿಸುವ ಮೊದಲು ಕೂದಲು ಸ್ವಚ್ಛ ಮತ್ತು ಶುಷ್ಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ಸುಕ್ಕುಗಳನ್ನು ತೊಡೆದುಹಾಕಲು ಕೂದಲನ್ನು ಬಾಚಿಕೊಳ್ಳಿ. ಪೋನಿಟೇಲ್ ರಚಿಸಿ. ಪೋನಿಟೇಲ್ ಅನ್ನು 8 ವಿಭಾಗಗಳಾಗಿ ವಿಂಗಡಿಸಿ, ಕೇವಲ 4 ಮುಖ್ಯ ವಿಭಾಗಗಳನ್ನು ಪಿನ್ ಮಾಡಲಾಗುತ್ತದೆ ಮತ್ತು ಇತರ ಭಾಗಗಳು ಸಡಿಲವಾಗಿ ಉಳಿಯುತ್ತದೆ. ಮೊದಲ ವಿಭಾಗವನ್ನು ತೆಗೆದುಕೊಳ್ಳಿ, ಕೆಳಮುಖವಾಗಿ ರೋಲ್ ಮಾಡಿ ಪೋನಿಟೇಲ್ನ ಮಧ್ಯಭಾಗವನ್ನು ತಲುಪಿಸಿ. ಉತ್ತಮ ಅಭ್ಯಾಸ: ಕೂದಲನ್ನು ಹಿಡಿದಿಡಲು ಹೇರ್ ಸ್ಪ್ರೇನ ತೆಳುಪದರವನ್ನು ಹಚ್ಚಿ. ಕೆಳಭಾಗದಲ್ಲಿ ಎರಡನೇ ವಿಭಾಗದೊಂದಿಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ, ಆದರೆ ಅದನ್ನು ಮೇಲಕ್ಕೆ ಸುತ್ತಿಕೊಳ್ಳಿ. ಎಡ ರೋಲ್ ಅನ್ನು ತೆಗೆದುಕೊಂಡು ಅದನ್ನು ಮೊದಲ 2 ರೋಲ್ ಮೇಲೆ ಪಿನ್ ಮಾಡಿ. ಬಲಭಾಗವನ್ನು ತೆಗೆದುಕೊಂಡು ಇನ್ನೊಂದು ಬದಿಯಲ್ಲಿ ಅದನ್ನು ಪಿನ್ ಮಾಡುವ ಮೂಲಕ ಕ್ರಾಸ್ ನಿರ್ಮಿಸಿ. ಈಗ ಕೆಳಗಿನ ಎಡಭಾಗದಲ್ಲಿರುವ ವಿಭಾಗವನ್ನು ತೆಗೆದುಕೊಂಡು ಅದನ್ನು ಎರಡನೇ ರೋಲ್ ಬಳಿ ಪಿನ್ ಮಾಡಿ, ವಿರುದ್ಧ ದಿಕ್ಕಿನಲ್ಲಿ ರೋಲ್ ಮಾಡಿ ಮತ್ತು ಅದನ್ನು ಪಿನ್ ಮಾಡಿ. ಮೇಲಿನ ಎಡಭಾಗದಲ್ಲಿರುವ ವಿಭಾಗವನ್ನು ತೆಗೆದುಕೊಂಡು ಅದನ್ನು ಮೊದಲ ರೋಲ್ ಬಳಿ ಪಿನ್ ಮಾಡಿ, ವಿರುದ್ಧ ದಿಕ್ಕಿನಲ್ಲಿ ರೋಲ್ ಮಾಡಿ ಮತ್ತು ಅದನ್ನು ಪಿನ್ ಮಾಡಿ. ಇನ್ನೊಂದು ಬದಿಯಲ್ಲಿ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಹೇರ್ ಸ್ಟೈಲ್ ಅನ್ನು ಭದ್ರವಾಗಿ ಇರಿಸಿಕೊಳ್ಳಲು ಹೇರ್ ಸ್ಪ್ರೇ ಅನ್ನು ಹಚ್ಚಿ. ಬಯಸಿದಲ್ಲಿ ನೀವು ಇಂಟರ್ಲಾಕ್ ಬನ್ ಅನ್ನು ಅಲಂಕರಿಸಬಹುದು. ಈ ವಿವರವಾದ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸುಂದರವಾದ 8 ಇಂಟರ್ಲಾಕ್ ಬನ್ ಕೇಶವಿನ್ಯಾಸವನ್ನು ರಚಿಸಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು 5 ಇಂಟರ್ಲಾಕ್ ಬನ್ ಮಾಡುವ ವಿಧಾನ, 7 ಇಂಟರ್ಲಾಕ್ ಬನ್ ಮಾಡುವ ವಿಧಾನ ಮತ್ತು 8 ಇಂಟರ್ಲಾಕ್ ಬನ್ ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.